ನಮಸ್ಕಾರ ರೈತ ಬಾಂಧವರಿಗೆ. ಸೊ ನೋಡ್ಬೋದು ಬೈಕ್ ಟ್ರೋಲಿ ಕೂಡ ರೆಡಿಯಾಗಿದೆ. ಸೊ ಹೋಂಡಾ 110cc ಡ್ರೀಮ್ ಯುಗ ಬೈಕ್ ಇದು. ಸೊ ಅದಕ್ಕೆ ಕೂಡ ನಾವು ರೆಡಿ ಮಾಡಿದ್ದೀವಿ. ಸೊ ಅವರು ಅಲ್ಲಿಂದ ಕೂಡ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಕಳಿಸಿರೋದು, ನಾವು ಇಲ್ಲಿಂದ ಡ್ರೈವರ್ ಮುಖಾಂತರ ಕಳಿಸ್ತಾ ಇರೋದು. ಸೊ ಯಾವುದೇ ರೀತಿಯಿಂದ ಕಸ್ಟಮರ್ ಇಲ್ಲಿವರೆಗೂ ಬಂದಿಲ್ಲ. ಸೊ ಒಂದು ಭರವಸೆ ಮೇಲೆ ಅಲ್ಲಿಂದ ನಮಗೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸಿದ್ದಾರೆ. ಸೊ ಹೋಗಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಜಾಸ್ತಿ ಆಗುತ್ತೆ, ಅದಕ್ಕೆ ಡ್ರೈವರ್ ಮುಖಾಂತರ ನಾನು ಕಳಿಸ್ತಾ ಇದ್ದೀನಿ. ಸೊ ಯಾರಾದರೂ ಈ ರೀತಿಯಿಂದ ಕಳಿಸ್ಬೇಕಂದ್ರೆ ಸೊ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಫೋನ್ ಕೇಳ್ಬೋದು. ಸೊ ನಂಬರ್ ಇದೆ, 2 ಕಂಪ್ನಿ ನಂಬರು. ಆ ನಂಬರ್ ಪ್ರಕಾರ ನೀವು ಫೋನ್ ಕೂಡ ಹಚ್ಬೋದು. ಅವ್ರು ಬರದೇ ಇದ್ದರೂ ಕೂಡ ನಾವು ಸ್ಪೇರ್ ಪಾರ್ಟ್ಸ್ಗಳನ್ನು ಹಾಗೂ ಡಿಸ್ಕ್ನ ಪ್ರತಿಯೊಂದೂ ಕಂಪ್ನಿ ಫಿಟೆಡಿಂದ ನಾವು ಕಳಿಸೋದು. ಸೊ ಅವ್ರು ಬಂದರೂ ಅಷ್ಟೇ, ಬರದೇ ಇದ್ದರೂ ಅಷ್ಟೇ. ಸೊ ಯಾವ ರೀತಿ ಇರಬೇಕು ಆ ರೀತಿ ಮಾಡೇ ಮಾಡ್ತೀವಿ. ಸೊ MV ಫಾರ್ಮ್ ಅಂತ ಅವ್ರದ್ದು ಇದು ಏರಿಯಾ, ಅವ್ರದ್ದು ಫಾರ್ಮ್ ಬಂದುಬಿಟ್ಟು MV ಫಾರ್ಮ್ ಅಂತ ಹೇಳ್ಬಿಟ್ಟು. ಸೊ ಅವ್ರು ಬರದೇ ಇದ್ದರೂ ಕೂಡ ನಾವು MRF ಟೈರ್ನ ಹಾಕಿದ್ದೀವಿ. ಸೊ ಯಾವುದೇ ರೀತಿಯಿಂದ ಮೋಸದ ವ್ಯವಹಾರ ನಮ್ಮ ಹತ್ರ ಇಲ್ಲ. ಸೊ 1 ವರ್ಷ ವಾರಂಟಿಯಿಂದ 1 ವರ್ಷ ವಾರಂಟಿ ಕೊಟ್ಟಿರ್ತೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವು ನೋಡಿ. ಸೊ 1 ವರ್ಷ ವಾರಂಟಿಗೆ ಬೆಂಗಳೂರಿಂದ ಸುಮಾರು ಒಂದು 100-150 ಕಿಲೋಮೀಟ್ರ್ ಆಗುತ್ತೆ. ಸೊ ಯಾವ ಊರಪ್ಪ ಅಂದರೆ KGF ಕೋಲಾರ ದಾಟಿಬಿಟ್ಟು ಒಂದು 16-20 ಕಿಲೋಮೀಟ್ರ್ ಇತ್ತು. ಅಲ್ಲಿ ಹೋಗಿ ಸರ್ವಿಸ್ ಕೊಟ್ಟಿದ್ದೀವಿ. ಯಾವುದೇ ರೀತಿಯಿಂದ ಇದರಲ್ಲಿ ಮೋಸದ ವ್ಯವಹಾರ ಆಗಲಿ ಸುಳ್ಳು ಹೇಳೋದಾಗಲಿ ಮಾಡೋದಿಲ್ಲ. ಸೊ ಸರ್ವಿಸ್ ಕೊಡ್ತೀವಿ ಅಂದರೆ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಅದು 1 ವರ್ಷದ ಮಾತ್ರ ಸರ್ವಿಸ್ ಇರುತ್ತೆ. ಸೊ ಪೆಟ್ರೋಲ್ ಚಾರ್ಜಸ್ ಕಸ್ಟಮರ್ ಕೊಡಲೇಬೇಕು, ಹಾಗೂ ಪೆಟ್ರೋಲ್ ಚಾರ್ಜಸ್ ಕೊಡಬೇಕು, ಟೋಲ್ ನಾಕಾ ಚಾರ್ಜಸ್ ಅದು ಕೊಡಲೇಬೇಕು ಕಸ್ಟಮರು. ಸೊ ನಮ್ಮದು ಬಿಲ್ಲಲ್ಲೇ ಆ್ಯಡ್ ಇರುತ್ತೆ. ಸೊ ರವಿವಾರ ಭಾನುವಾರ ರಜೆ ಇರುತ್ತೆ. ಯಾವುದೇ ರೀತಿಯಿಂದ ಫೋನ್ ಕೂಡ ಚಾಲೂ ಇರೋದಿಲ್ಲ. ಸೊ ಬೆಂಗಳೂರಿಗೆ ಹೋಗ್ತಾ ಇದೆ ಗಾಡಿ, ನೋಡೋಣ ಮಾತಾಡ್ಸೋಣ. ಇಲ್ಲಿಂದ ನಮ್ಮ ಡ್ರೈವರ್ ಕೂಡ ಹೋಗಿದ್ದಾರೆ. ಸೊ ನಿನ್ನೆನೇ ಬಂದಿರೋದು ಅವರು, ಮೊನ್ನೆ ಒಂದು ಗಾಡಿ ಬಿಟ್ಟು ಬಂದಿದ್ದಾರೆ ಪ್ರಿಯಾಪಟ್ಟಣ ಹತ್ರ. ಇವಾಗ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ತಮ್ಮ ಯಾವ ಊರಿಗೆ ಹೊಂಟ್ರಿ ಸರ್? ಈಗ ಇದು ಬೆಂಗಳೂರು ಸಿಟಿ. ಬೆಂಗಳೂರು ಸಿಟಿಗೆ. ಬೆಂಗಳೂರು ಸಿಟಿಯಿಂದ ಸರ್ ಇವರು ಕಳಿಸಿರೋದು ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ. ಇವಾಗ ನಿಮ್ಗೆ ಲೊಕೇಶನ್ ಮುಖಾಂತರ ಕಳಿಸಿದಾರ. ಈಗೆಲ್ಲ ಪೇಮೆಂಟ್ ಎಲ್ಲ ಮಾಡಿದಿರಲ್ಲ? ಯಾವುದೇ ರೀತಿಯಿಂದ ಪೇಮೆಂಟ್ ಇಲ್ಲ ಆಗಿಂದೇ ಗಾಡಿ ಮುಂದೆ ಹೋಗೋದು. ಸೊ ಅವ್ರು ಬರದೇ ಇದ್ದರೂ ಕೂಡ ಸರ್ ಇವಾಗ ಅವರು ಕಸ್ಟಮರ್ ಬಂದಿಲ್ಲ. ಸೊ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳನ್ನು ನೀವು ಹಾಕೊಂಡಿದ್ದೀರಾ? ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಹಾಕೊಂಡಿದ್ದಾರೆ. ಸೊ ಮೊನ್ನೆ ಕೂಡ ಹೋಗಿದ್ದೀರಿ ನೀವು? ಯಾವ ಊರು ಹೋಗಿದ್ದೀರಿ ಸರ್? ಅಲ್ಲಿ ಹೋಗಿದ್ರಿ. ಸೊ ಅಲ್ಲಿ ಕೂಡ ಪಲ್ಸರ್ ಬ್ಲ್ಯಾಕ್ ಕಲರ್ ಗಾಡಿನ ಬಿಟ್ಟು ಬಂದಿದ್ದಾರೆ. ಸೊ ನೋಡ್ಬೋದು ಬೆಂಗಳೂರು ಪಾಸಿಂಗ್ ಇದೆ ಗಾಡಿ. ಸೊ ಆಯಿಲ್ ಬ್ರೇಕ್ ಕೂಡ ಇದೆ, ಹಾಗೂ MRF ಟೈರ್ನ ನಾವು ಬಳಸಿದ್ದೀವಿ. ಚೆಕ್ ಕೂಡ ಮಾಡ್ಕೋಬೋದು. ಸೊ ಇಂಡಿಕೇಟರ್ನ ನಾವು ಕೂರಿಸಿರ್ತೀವಿ. ಸೊ ಎಲೆಕ್ಟ್ರಿಕಲ್ ಹತ್ರ ಹೋಗಿ ವೈರಿಂಗ್ ಮಾಡಿಸ್ಕೋಬೇಕು. ಸೊ LED ಇಂಡಿಕೇಟರ್ ಲೈಟ್ನ ನಾವು ಕೂರಿಸಿದ್ದೀವಿ. ಸೊ ನೋಡ್ಬೋದು ಕೇಸರಿ ಪೇಂಟ್ನ ಅವರು ಹೇಳಿರೋದು. ಸೊ ಕೇಸರಿ ಪೇಂಟ್ ಕೂಡ ಆಗಿದೆ. ಸೊ ಪ್ರತಿಯೊಂದು ನಾವು ಕಸ್ಟಮೈಸ್ ಮಾಡಿರೋದು. ಸೊ ಫಾಟೋ ಸಿಸ್ಟಮ್ ಕೂಡ ಇದೆ, ಸೆಕಪ್ ಜೇರ್ ಸಿಸ್ಟಮ್ ಕೂಡ ಇದೆ, ಟೂಲ್ ಬಾಕ್ಸ್ ಕೂಡ ಇದೆ. ಸೊ ಅವ್ರು ಕಸ್ಟಮರ್ ಬಂದಿಲ್ಲ ಅಂತೇಳಿ ಆ ಥರ ಈ ಥರ ಮಾಡೋ ಅಂತ ನಮ್ಮದು ಸಿಸ್ಟಮ್ ಇಲ್ಲ. ಸೊ ಏನು ಹೇಳಿದ್ದಾರೆ ಅದೇ ರೀತಿಯಿಂದ ರೆಡಿಯಾಗಿರುತ್ತೆ, ಅದೇ ರೀತಿಯಿಂದ ಹೋಗುತ್ತೆ. ಸೊ ಇಲ್ಲಿಂದ ಸುಮಾರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್? 450 ಕಿಲೋಮೀಟ್ರ್. 450 ಕಿಲೋಮೀಟ್ರ್ ಇಲ್ಲಿಂದ ಓಡಿಸ್ಕೊಂಡು ಹೋಗ್ತಾರೆ. 500-600 ಕಿಲೋಮೀಟ್ರ್ ಗಂಟೆ ಓಡಿಸ್ಕೊಂಡು ಹೋಗ್ತಾರೆ. 400-500 ಕಿಲೋಮೀಟ್ರ್ ಓಡಿಸ್ಕೊಂಡು ಹೋದ್ರೆ ಸರಳಿಲ್ಲ, ಅಷ್ಟು ಸಲೀಸಾಗೂ ಇಲ್ಲ. ಸೊ ಏನಪ್ಪ ಅಂದರೆ ಗಾಡಿ ಕಂಡೀಷನ್ ಇದ್ದರೆ ಮಾತ್ರ ನಿಮ್ದು ಏನಿದೆ 400-500 ಕಿಲೋಮೀಟ್ರ್ ಹೋಗುತ್ತೆ, ಇಲ್ಲ ಅಂದರೆ ಹೋಗೋದಿಲ್ಲ. ಸೊ ಆ ರೀತಿಯಿಂದ ನಾವು ಅಪ್ಡೇಟ್ ಕೂಡ ಮಾಡಿದ್ದೀವಿ. ಸೊ ಯಾವುದೇ ರೀತಿಯಿಂದ ತೊಂದರೆ ಬರಲ್ಲ. ಸುಮಾರು ಗಾಡಿಗಳನ್ನು ನಮ್ಮ ಮುನ್ನಾ ಬೈಯವರು ಬಿಟ್ಟು ಬರ್ತಾರೆ. ಸೊ ಯಾವುದೇ ರೀತಿಯಿಂದ ಇನ್ನೂವರೆಗೂ ಅಲ್ಲಿ ನಿಂತಿಲ್ಲ ಇಲ್ಲಿ ನಿಂತಿದೆ ಗಾಡಿ ಅಂತ ಯಾವುದೇ ರೀತಿಯಿಂದ ರಿಸ್ಕ್ ಬಂದೇ ಇಲ್ಲ ನಮಗೆ. ಸೊ ಏನಾದರೂ ತೊಂದರೆ ಆದರೂ ಕೂಡ ಅವ್ರ ಬೈಕಲ್ಲಿ ತೊಂದರೆ ಆಗಿದೆ. ಸೊ ನೋಡ್ಬೋದು ನೀವು KGF ಕೋಲಾರ್ಗೆ ನಾನು ಸರ್ವಿಸ್ ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ಕೂಡ ಕಸ್ಟಮರ್ ಕೂಡ ಮಾತಾಡಿದ್ದಾರೆ. ಸೊ ಅವ್ರ ತೊಂದರೆ ಇತ್ತು, ಆದರೂ ಕೂಡ ನಾವು ಹೋಗಿ ಸರ್ವಿಸ್ ಕೊಟ್ಟಿದ್ದೀವಿ. ಸೊ ಹೇಳಬೇಕಂದ್ರೆ ಫುಲ್ಲಿ ಕ್ವಾಲಿಟಿಯಿಂದ ಮೆಚೂರ್ ಆಗಿ ರೆಡಿಯಾಗಿರುತ್ತೆ. ಸೊ ಬೈಕ್ನ ಹೋಗ್ತಾ ಇದೆ. ಹೋಗ್ಬರ್ರಿ ಸರ್. ನಮಸ್ಕಾರ.